ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆವ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ನಾವು ಹೋಗ್ತಾ ಇರೋದು ಜಯನಗರ. ಸೊ ಮನೇಲಿ ಇದು ಬೋರ್ ಆಗ್ತಿತ್ತು ಅಂತ ಸುಮ್ಮನೆ ಹಾಗೆ ಜಯನಗರ ಎಲ್ಲ ಒಂದು ರೌಂಡ್ ಹಾಕೊಂಡ್ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಹಳೆ ವಿಡಿಯೋ ಒಂದು ಹಾಕಿದ್ದೆ ಗೋಪಾಲ ಮಾರ್ಕೆಟಲ್ಲಿ, ಅದು ಕಿಡ್ಸ್ ಒಂದು. ಸೊ ಯಾರು ನೋಡಿಲ್ಲ ನೋಡಿ, ಐ ಕಾರ್ಡಲ್ಲಿ ನಿಮಗೆ ಟ್ಯಾಗ್ ಮಾಡಿರ್ತೀನಿ. ಈಗ ಫಸ್ಟ್ ಜಯನಗರ 3rd ಬ್ಲಾಕಲ್ಲಿ ನಾವು ಬಸವೇಶ್ವರ ಖಾನಾವಳಿ ಇತ್ತಲ್ಲ, ಅಲ್ಲಿ ಹೋಗಿದ್ವಿ. ಊಟ ಹೇಗಿರುತ್ತೆ ರಿವ್ಯೂ ಮಾಡೋಣ ನೋಡೋಣ ಅಂತ. ಪುನೀತ್ ಸರ್ ಒಂದು ವಿಡಿಯೋದಲ್ಲಿ ಬಸವೇಶ್ವರ ಖಾನಾವಳಿದು ತೋರಿಸಿದ್ದಾರೆ. ಸೊ ಅದಾದ್ಮೇಲಿಂದ ಹೋಗ್ಬೇಕು ಅನ್ಕೊಂಡಿದ್ವಿ, ಆಗೇ ಇರಲಿಲ್ಲ. ಅದಾದ್ಮೇಲೆ ಅಪ್ಪ ಅಮ್ಮನೂ ಕರ್ಕೊಂಡು ಹೋಗೋಣ ಅಂತ ಹೋದ್ವಿ. ಊಟ ಮಾತ್ರ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು. ಎಲ್ಲ ಬಿಸಿ ಬಿಸಿ ಬಡಿಸ್ತಾರೆ. ನಿಮಗೆ ಒಬ್ಬಟ್ಟು ಮಾತ್ರ ಒಂದು, ಇಲ್ಲಾಂದರೆ ಇನ್ನೆಲ್ಲ ಐಟಮ್ಸನ್ನು ಅನ್ಲಿಮಿಟೆಡ್. ತುಂಬ ಚೆನ್ನಾಗಿತ್ತು. ಮಜ್ಜಿಗೆ ಆಗಿರ್ಬೋದು, ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ ಅಂತೂ ಸೂಪರ್ ಆಗಿತ್ತು ಟೇಸ್ಟು. ಬಿಸಿ ಬಿಸಿ ಕೊಡ್ತಾರೆ. ಖಂಡಿತ ನೀವು ಬಸವೇಶ್ವರ ಖಾನಾವಳಿ ಜಯನಗರ 3rd ಬ್ಲಾಕ್ ಅಂತೂ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಊಟ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಮನೆ ಹತ್ರ ಹಾಕೋತಾ ಇದ್ದಿದ್ದು ಸ್ಲಿಪ್ಪರ್ಸು ಕಿತ್ತೋಗಿತ್ತು, ಹಾಗಾಗಿ ಚೆನ್ನಾಗಿರೋದು ಯಾವ್ದು ತೊಗೊಳ್ಳೋಣ ಅಂತ ನೋಡ್ತಿದ್ದೆ. ಈ ಶಾಪಲ್ಲಿ ನಾನು ಇದು ಸೆಕೆಂಡ್ ಟೈಮ್ ತೊಗೋತಿರೋದು. ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ನಮ್ಗೆ ಹೇಗೆ ಬ್ರ್ಯಾಂಡೆಡ್ ಇರುತ್ತಲ್ವ ಅದೇ ರೀತಿ ಇರುತ್ತೆ. ತುಂಬ ಕುಷನಿಂಗ್ ಆಗಿರ್ಬೋದು ಎಲ್ಲನೂ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್. ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ. ಇದು ಜಯನಗರ 3rd ಬ್ಲಾಕ್ ಹತ್ರ ಸರ್ಕಲಲ್ಲಿ. ನಿಮಗೆ ಅವ್ರ ನಂಬರ್ ಕೂಡ ನಾನು ಶೇರ್ ಮಾಡ್ತೀನಿ. ಆ ಕಡೆ ನೀವು ಹೋದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ, ಈಗ ನಾನು ಯಾಕೆ ಮಲಬಾರ್ ಒಳಗಡೆ ಹೋಗ್ತಾ ಇದ್ದೀನಿ. ಇದು ಅಷ್ಟೇ ಜಯನಗರ 3rd ಬ್ಲಾಕಲ್ಲಿರುವಂತಹ ಮಲಬಾರ್ ಶಾಪು. ನಾವು ರೆಗ್ಯುಲರ್ ಆಗಿ ಏನೇ ಗೋಲ್ಡ್ ಪರ್ಚೇಸ್ ಮಾಡೋದಾದ್ರೂ ಇಲ್ಲೇ ಹೋಗೋದು ಅವತ್ತಿಂದನೂ. ಹಾಗಾಗಿ ಇಲ್ಲೇ ಒಂದು ಸೇವಿಂಗ್ ಸ್ಕೀಮ್ನ ಓಪನ್ ಮಾಡೋಣ ಅಂತ ಹೋಗಿದ್ದು. ಹಾಗೆ ನಿಮಗೆ ಗೋಲ್ಡ್ ಕಲೆಕ್ಷನ್ಸ್ ಏನಿತ್ತು ಅವತ್ತಿನ ದಿನ ಅಂತ ತೋರಿಸೋಣ ಅಂತ ಒಂದು ಚಿಕ್ಕ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ನಾವೇನಂದರೆ ದೊಡ್ಡ ಅಮೌಂಟ್ ಆಗ್ತಿದ್ರು ಸ್ಮಾಲ್ ಅಮೌಂಟ್ಸಿಂದನೇ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಏನಿದ್ದೀವಿ ನಾವು ಹೋಮ್ ಮೇಕರ್ಸ್ ಆಗಿರ್ಬೋದು, ವರ್ಕಿಂಗ್ ಮದರ್ಸ್ ಆಗಿರ್ಬೋದು, ಯಾರೇ ಆದ್ರೂ ನಾವು ಸ್ವಲ್ಪ ಅಮೌಂಟ್ ಆದರೂ ಎಲ್ಲಾದರೂ ಸೇವ್ ಮಾಡಿರ್ತೀವಿ. ಸೊ ಅದನ್ನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಇನ್ನೂ ಒಂಥರ ಪ್ರಾಫಿಟ್ ಅಲ್ವಾ. ಸೊ ಹಾಗಾಗಿ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡೋಣ ಅಂತ ನಾನು ಹೋಗಿದ್ದು. ಇದಾದಮೇಲೆ ಸರಿ ಮನೆ ಕಡೆ ಹೊರಟ್ವಿ. ಸಂಜೆ ಆಗಿತ್ತು. ನನ್ನ ಮಗ ಫುಲ್ಲು ಟಯರ್ಡ್ ಆಗಿಬಿಟ್ಟು ನಿದ್ದೆ ಮಾಡ್ತಾ ಇದ್ದ ಕಾರಲ್ಲಿ. ಆಗ್ತಾನೆ ಇದ್ಬಿಟ್ಟು ಸ್ಮೈಲು ಪೋಸಸ್ ಕೊಡ್ತಾ ಇದ್ದಾನೆ. ತುಂಬ ಎಂಜಾಯ್ ಏನೋ ಮಾಡ್ದ. ಯಾಕಂದರೆ ವೀಕ್ ಪೂರ್ತಿ ಮನೇಲೇ ಇರ್ತಾನಲ್ಲ, ಸ್ವಲ್ಪ ಎಲ್ಲ ಆಚೆ ಕರ್ಕೊಂಡು ಹೋದಾಗ ಅವನಿಗೂ ಖುಷಿ ಆಗುತ್ತೆ. ಇದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ. ಫೋನ್ ರಿಪೇರಿಗೆ ಕೊಟ್ಟಿದ್ವಿ, ಇನ್ನೂ ನಡೀತಾ ಇದೆ. 1 ಅವರ್ ಅಂದರು ಅಂದ್ಬಿಟ್ಟು ಇಲ್ಲೇ ಕೂತಿದ್ದೀವಿ. ಆದರೆ ತನಕ ಗೊತ್ತಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಇದೆ ತೊಪ್ಪೆ ಹಾಕೊಂತ ಹಾಕ್ಕೊಂತಲ್ಲ.
ಇವನಿಂದನೇ ಫೋನ್ ಹೊಡೆದೋಯ್ತು. ಸೋಫಾ ಮೇಲೆ ಇದನ್ನ ಎತ್ತಿ ಬಿಸಾಕ್ತಾ ಅದು ಬಟನ್ ಹೊಟ್ಟೋಗಿದೆ, ಹಾಕಿಸ್ತಾ ಇದ್ದೀನಿ. ಎಷ್ಟೊತ್ತಾಗುತ್ತೆ ಕೊಡೋದಕ್ಕೆ ನೋಡಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಅಂಗಡಿ ಕೊಟ್ಟಿದ್ದೆ, ಅವ್ರು ಸರಿಯಾಗಿ ರಿಪೇರಿ ಮಾಡಿಲ್ಲ. ಸರಿ ಅಂತ ಇವ್ರ ಹತ್ರ ತೊಗೊಂಡು ಬಂದು ರಿಪೇರಿ ಮಾಡಿಸಿ ತೊಗೊಂಡೋದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.